ಬಾಬಾ. ಪ್ರತಾಪ್ ಸಿಂಹಂಗ್ ಮಾಡಕ್ಕೇನು ಕೆಲಸ ಇಲ್ಲ. ಮೊದಲಾದ್ರೂ ಒಂದು ಪದ ಇತ್ತು, ಇವಾಗ ಪದನೂ ಇಲ್ಲ. ಇವಾಗ ವರ್ತಿಸ್ತಿರುವ ವರ್ತನೆಗಳನ್ನ ನೋಡಿದ್ರೆ, ಆ BP ಯತ್ನಾಳ್ ಜೊತೆ ಸೇರಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದನೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳಕ್ಕೆ ಇವತ್ತೇ ಹೇಳ್ತೀನಿ. ಪ್ರತಾಪ್ ಸಿಂಹನ್ನ BJP ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ. ಯಾಕಂದ್ರೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯ ಹೇಗ್ ಬಂತು ಆ ಮನುಷ್ಯನ ಮಾತಾಡಂಗಿಲ್ಲ. ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ. ಇವತ್ತು ಬಂದುಬಿಟ್ಟು ಮುಸಲ್ಮಾನರನ್ನ ನಾವು 1947 ದೇಶವನ್ನ ಬರ್ದು ಕೊಟ್ಬಿಟ್ಟಿವಿ. ಯಾರು ನಿನ್ನ ಅಪ್ಪಂದ ದೇಶ? ನೀನೇ ಬರ್ದು ಕೊಟ್ಟೆ. ದೇಶ ಯಾರ್ದು? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡಿಲ್ವಾ? ರಕ್ತ ಕೊಟ್ಟಿಲ್ವಾ? ಪ್ರಾಣ ಕೊಟ್ಟಿಲ್ವಾ? ಅವ್ರನ್ನ ಹೋಗ್ಬಿಟ್ಟು ನಿಮ್ಮನ್ನ ನಾವು ದೇಶ ಬರ್ದು ಕೊಟ್ಬಿಡ್ಬೇಕಾ? ಸಾಬ್ರನ್ನ ಬರ್ದು ಕೊಟ್ಬಿಡ್ಬೋದು ನಾವು? ನೀನು ಯಾರೋ ಹೇಳಕ್ಕೆ, ಪಾರ್ಲಿಮೆಂಟಲ್ಲಿ ಬಾಂಬ್ ಬಿಡಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯಾ? ಈ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ನಾವು. ಮತ್ತೆ ಈ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮ ಗಾಂಧಿಯವರ ಕರೆಯನ್ನ ಬಹಿಷ್ಕರಿಸಷ್ಟೇ ಅಲ್ಲ, ಬ್ರಿಟಿಷರನ್ನ ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನ ತಗೊಂಡೋಗಿ ಬ್ರಿಟಿಷರ್ಗೆ ಹೇಳಿ ಅವರನ್ನ ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು. ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪಿಟಿಷನ್ ಬರೆದು ಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ. ನಾನೇನು ನನ್ನ ಬಾಯಿಂದ ಹೇಳ್ತಿಲ್ಲ. ನಾನ್ ನಂಬಲ್ಲ. ಆರ್ಕೈವ್ಸ್ ಎತ್ ನೋಡಿ, ಮರ್ಸಿ ಪಿಟಿಷನ್ ಅಲ್ಲಿ ಬರ್ದಿರುವಂತದ್ದನ್ನೇ ಹೇಳ್ತಿರೋದು. ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಚೇಲಾಗಳು ಮುಸಲ್ಮಾನರನ್ನ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ. ನಮಗ್ ದೇಶ ಬರ್ಕೊಟ್ಬಿಡ್ಬೇಕಾ ಇವ್ರಿಗೆ? ಯಾರು ಇವ್ನು ಹೇಳಕ್ಕೆ? ಮೊದಲು ಇವ್ರ ಮೇಲೆ ಕೇಸಸ್ ಇಲ್ವಾ? ಇವತ್ತು ಈ ಮಕ್ಕಳ ಮೇಲೆ ಏನೇನು ಕೇಸ್ ಇದೆಯೋ ಅದೇ ಕೇಸಸ್ಸು ಇದೇ ಪ್ರತಾಪ್ ಸಿಂಹನ್ ಮೇಲೆ 5 ಸಲ ಆಗಿದೆ. 5 ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ, ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ದ, ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಓಡೋಗಿದ್ದು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇದೆಲ್ಲ ನಾವು ಮರ್ತೋಗಿದ್ದೀವ? ನೀವು ಯಾವ ನೈತಿಕತೆಯಿಂದ ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಹಿಂಗೆ ಹಂಗೆ ಅಂತ ಮಾತಾಡಕ್ಕೆ? ನಿಮ್ಮ ಸರ್ಕಾರಗಳಿದ್ದಾಗ ನೀವು ಹೆಂಗ್ ನಡ್ಕೊಂಡ್ರಿ? ಇವತ್ತೆತ್ತರೆ ಇದು ಬ್ಯಾನ್, ನಾಳೆ ಅದು ಬ್ಯಾನ್, ನಾಳೆ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ, ಅವನ್ ಕೊಲೆ ಆಯ್ತು, ಇವನ್ ಕೊಲೆ ಆಯ್ತು, ಅವನ್ ಕೊಲೆ ಆಯ್ತು ಅಂತ ಇವ್ರಿಬ್ಬರು ಕೊಲೆ ಆಯ್ತು. ಇದೆಲ್ಲ ನಾವು ನೋಡಿಲ್ವಾ? ಇವತ್ತು ಬಂದ್ಬಿಟ್ಟು ತಾಲಿಬಾನಿ ಸರ್ಕಾರ. ಇದು ಬದಲಾಗಬೇಕು. ಅರೆ, ಈ ಪವಿತ್ರ ನಮ್ಮ ರಾಜ್ಯಕ್ಕೆ ನೀವು ಯಾವ ದೇಶದಿಂದ ಓಲೈಸ್ತಿದ್ದೀರಿ? ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ. ಇವತ್ತು ಕರ್ನಾಟಕ ರಾಜ್ಯವನ್ನ ಅಫ್ಘಾನಿಸ್ತಾನಿಗೆ ಓಲೈಸಿ ಇದು ತಾಲಿಬಾನ್ ಸರ್ಕಾರ ನಡೀತಾ ಇದೆ. ಇದಕ್ಕೆ ನಿಮಗೆ ಹೊಟ್ಟೆ ಉರಿ ಎಲ್ಲ ನಿಮಗೆ ಮನಸ್ಸು ನೋವಲ್ವಾ? ಯಾರು ಪ್ರಶ್ನೆ ಮಾಡಬಾರ್ದಾ? ಇದು ಪ್ರತಾಪ್ ಸಿಂಹನ್ಗೆ ಒಂದು ಸಿಂಪಲ್ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಮಕ್ಕವನ್ನ ನೋಡ್ಕೊಂಡ್ಬಿಡ್ಬೇಕು. ನೀವು ನೋಡ್ಕೊಂಡು ಆಮೇಲೆ ಮಾತಾಡಬೇಕು. ಯಾವ ನೈತಿಕತೆಯಿಂದ ಇವತ್ತು ಬಂದ್ಬಿಟ್ಟು ನೀವು ಹೇಳ್ತೀರಾ ಪೊಲೀಸ್ನವ್ರನ್ನ ಗೌರವಿಸಿ ಅಂತ? 5 ಸಲ ನಿಮ್ಮ ಮೇಲೆ ಇದೇ ಕೇಸಸ್ ಆಗ್ಬಿಟ್ಟು ಇದೇ ಸೆಕ್ಷನ್ಸ್ ನಿಮ್ಮ ಮೇಲೂ ಇದೆ. ನಿನ್ನೆ ಮೌಲಿ ಸಾಹೇಬ್ ಸಿಕ್ಕಾಕೊಂಡ್ರಲ್ಲ, ಅವ್ರ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ 5 ಸಲ ಪ್ರತಾಪ್ ಸಿಂಹನ್ ಮೇಲೆ ಹಾಕಿದ್ದಾರೆ. ಇದೇ ಕರ್ನಾಟಕ ರಾಜ್ಯ ಪೊಲೀಸ್, ಇದೇ ಉಲಗಿರಿ ಠಾಣೆ ಇಲ್ವಾ? ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಮಾಡಿಲ್ವಾ? ನೀವೆಂಗೆ ವರ್ತಿಸ್ಕೊಂಡಿರ? ಇವತ್ತು ಆ ಮಕ್ಕಳನ್ನ ಪಾಠ ಹೇಳ್ಬೇಕಾ? ಅವ್ರಿಗೆ ಸರಿಯಾದ ಟೈಮಲ್ಲಿ ಪಾಠ ಹೇಳ್ಬಿಟ್ಟಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಹಂಗಾಯಿತು. 2002 ನಾವು ಪಾಠ ಕಲ್ತಿದ್ದೀವಿ. ನೀನು ಯಾರೋ ಪಾಠ ಕಲ್ಸಕ್ಕೆ ನಮಗೆ? ನೀನು ಯಾರೋ ನಮಗೆ ಪಾಠ ಕಲ್ಸಕ್ಕೆ? ಇದೆಲ್ಲ ಮಾತುಗಳು ಸುಮ್ಮನೆ. ಇವಾಗ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಅದು ಇವಾಗ ಪದದಲ್ಲಿದ್ದರು ಈ ಥರ ತರಲೆ ವ್ಯವಹಾರ ಮಾಡಿದ್ದಕ್ಕೆ ಇವತ್ತು ಪದದಿಂದ ತೆಗೆದಾಕಿದ್ರು. ಇದೇ ಥರ ವರ್ತಿಸ್ಕೊಂಡ್ರೆ ಪಕ್ಷದಿಂದ ಬಿಸಾಕ್ತಾರೆ ತೆಗೆದ್ಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.